ಹಾಯ್ ಎಲ್ರಿಗೂ ಅಶರ್ವಿ ಬ್ಲಾಗಿನ್ ಕನ್ನಡ ಚಾನಲಲ್ಲಿ ಇವತ್ತು ನಾನೊಂದು ಸಿಂಪಲ್ಲಾಗಿ ಪಲಾವ್ ಮಾಡಿದ್ದೇನೆ. ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಮಾಡಿದ್ದು, ತುಂಬ ತರಕಾರಿ ಕೂಡ ಹಾಕಲಿಲ್ಲ. ನೋಡಿ, ನಾನು ಮೊದಲಿಗೆ ಕುಕ್ಕರ್ ಇಟ್ಕೊಂಡು ಇಲ್ಲಿ ನಾನು ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಒಂದು 4 ಚಮಚ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ತುಪ್ಪ ಕೂಡ ಸೇರಿಸ್ತಾ ಇದ್ದೇನೆ. ಬರೀ ತುಪ್ಪದಲ್ಲಿ ಮಾಡಿದರೆ ಅಷ್ಟು ಪರಿಮಳ ಜಾಸ್ತಿ ಅಂತ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿ ಅದು ಬಿಸಿ ಆದಮೇಲೆ ಒಂದು 5 ಈರುಳ್ಳಿ, ಚಿಕ್ಕ ಚಿಕ್ಕ ಈರುಳ್ಳಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸೇರಿಸ್ತಾ ಇದ್ದೇನೆ. ಈಗ ನೋಡಿ, ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆಗಿದೆ, ಅದು ಮಿಸ್ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ನಾನು ಒಂದು ಟೊಮೆಟೊ, ಸಣ್ಣ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಗ್ರೈಂಡ್ ಮಾಡಿಟ್ಟಿದ್ದೆ. ಅದನ್ನು ಸೇರಿಸಿ ಹಾಕಿ ಆಗಿದ ನಂತರ ನಾನು ಒಂದು 2 ಚಮಚ ನೆಲಕಡಲೆ, ಶೇಂಗಾ ಬೀಜ, ಹಾಗೆ ಒಂದು ಸ್ವಲ್ಪ ಗೋಡಂಬಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ ಇಲ್ಲಿ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು ಟೊಮೆಟೊ ಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇದು ಫ್ರೈ ಆಗಿದೆ. ಈಗ ನೋಡಿ, ಕ್ಯಾರೆಟ್ ಮತ್ತು ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನೂ ಏನಾದರೂ ತರಕಾರಿ ಇದ್ದರೆ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಬೀನ್ಸ್ ಮತ್ತು ಕ್ಯಾರೆಟ್ ಮಾತ್ರ ಹಾಕ್ಕೊಂಡದ್ದು. ಹಾಗೆ ನೀವು ಇದಕ್ಕೆ ಕಡಲೆ ಬದಲಾಗಿ ಬಟಾಣಿಯನ್ನು ನೆನೆಸಿಟ್ಟು ಬಟಾಣಿಯಲ್ಲಿ ಕೂಡ ಮಾಡಿದರೆ ಟೇಸ್ಟ್ ಚೆನ್ನಾಗಿರ್ತದೆ. ನನ್ನ ಬಟಾಣಿ ತುಂಬ ನನಗೆ ಅಸಿಡಿಟಿ ಪ್ರಾಬ್ಲಮ್ ಇರೋದ್ರಿಂದ ಅವಾಯ್ಡ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ನೋಡಿ ಬಿರಿಯಾನಿ ಮಸಾಲ ಪೌಡರ್ ಹಾಗೆ ಪಲಾವ್ ಮಸಾಲ ಪೌಡರ್ ತಗೊಂಡಿದ್ದೆ. ಏನು ಹಾಕೋದು ಅಂತ ಯೋಚನೆ ಮಾಡಿ ಇದಕ್ಕೆ ಬಿರಿಯಾನಿ ಮಸಾಲ ಪೌಡರ್ ಒಂದು 2 ಚಮಚದಷ್ಟು ಇಲ್ಲಿ ಸೇರಿಸ್ತಾ ಇದ್ದೇನೆ. ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ನಾವು ಚಕ್ಕೆ ಲವಂಗೆಲ್ಲ ಹಾಕೋ ಬದಲು ಬೇಗ ಮಾಡಬೇಕಂದ್ರೆ ಈ ರೀತಿ ಪೌಡರ್ ಹಾಕ್ಕೊಳ್ಬೋದು. ಈ ಪೌಡರಲ್ಲಿ ಏನು ಇರೋದಿಲ್ಲ, ಪೌಡರ್ ಮಾತ್ರ ಅಲ್ವಾ, ಅದನ್ನೆಲ್ಲ ನಾವು ತರಬಾರ್ದು ಅಂತ ಏನಿಲ್ಲ. ಅದಕ್ಕೆ ನಾನು ಬಿರಿಯಾನಿ ಮಸಾಲ ಪೌಡರ್ ತಂದಿದ್ದೆ. ಹಾಗೆ ಅದನ್ನು ಹಾಕಿ ಒಂದು ಸತಿ ಫ್ರೈ ಮಾಡಿದ ಮೇಲೆ ಒಂದು 3 ಕಪ್ಪಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೆ. ನಾನು ಸೋನಾ ಮಸೂರಿ ಅಕ್ಕಿಯಲ್ಲಿ ತಗೊಂಡಿರೋದು. ಈ 3 ಕಪ್ ಅಕ್ಕಿ ಹಾಕಿದ ನಂತರ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆವಾಗ ನಿಮಗೆ ಅನ್ನ ಬೆಂದಿದ್ದರೂ ಚೆನ್ನಾಗಿ ಉದುರಾಗಿಯೇ ಬರ್ತದೆ. ಇದು ಹಾಕಿದ ನಂತರ ನಾನಿಲ್ಲಿ ನೋಡಿ ಇದಕ್ಕೀಗ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. 2 ಚಮಚ ಉಪ್ಪನ್ನು ಹಾಕೊಂಡ ನಂತರ ಒಂದು 1/4 ಚಮಚ ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಅರಿಶಿನ ಪುಡಿ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರ್ತದೆ ಅಂತ, ಪಲಾವ್ ಬಣ್ಣ, ರೈಸ್ ಬಾತ್ ಏನು ಮಾಡಿದ್ರು ಕಲರ್ ಚೆನ್ನಾಗಿದ್ದರೆ ಕಣ್ಣಿಗೊಂದು ಅಟ್ರಾಕ್ಷನ್ ಅಲ್ಲ, ಹಾಗೆ ಕಲರ್ ತುಂಬ ಚೆನ್ನಾಗಿ ಇರಲಿ ಅಂತೇಳಿ ಇಲ್ಲಿ ನಾನು ಅರಿಶಿನ ಪುಡಿ ಹಾಕಿರೋದು. ನೀವು ಬೀಟ್ರೂಟನ್ನು ತುರಿದು ಹಾಕಿದರೆ ಕೂಡ ನಿಮಗೆ ಬೇರೆ ಬಣ್ಣ ಬರ್ತದೆ. ಅದು ಕೂಡ ಟೇಸ್ಟು ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಬೀಟ್ರೂಟ್ ಇದ್ದರೆ ಬೀಟ್ರೂಟನ್ನು ಕೂಡ ತುರಿದು ಹಾಕ್ಕೊಳ್ಬೋದು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಾಯಿತು. ಇದು ಹಾಕ್ಕೊಂಡ ನಂತರ ಒಮ್ಮೆ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ನೀರನ್ನು ಸೇರಿಸುವ. ನಾನಿಲ್ಲಿ 3 ಕಪ್ಪಷ್ಟು ಅಂದರೆ ಒಂದು 3 ಗ್ಲಾಸು ಅಕ್ಕಿ ಹಾಕಿರೋದು. ನಾವಿಲ್ಲಿ 3 ಪಟ್ಟು ನೀರು ಹಾಕ್ತೇವೆ. ನಿಮ್ಮ ಕುಕ್ಕರಲ್ಲಿ ಯಾವ ರೀತಿ ನೀವು ಹಾಕಿರುವ ಅನ್ನ ಬೇಯ್ತದೆ ಅಂತ ನಿಮಗೆ ಗೊತ್ತಿದ್ದರೆ ಆ ರೀತಿ ಬಳಸಿ. ಇಲ್ಲ ಮೊದಲನೇ ಬಾರಿ ಮಾಡೋದಾದರೆ ಒಂದು 2ರಿಂದ 2.5 ಗ್ಲಾಸ್ ಆದರೂ 1 ಕಪ್ಪಿಗೆ ಹಾಕಲೇಬೇಕು. ನಾನಿಲ್ಲಿ ಒಂದು 9 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು 2 ವಿಶಿಲ್ ಕೂಗೋ ತನಕ ಇದನ್ನು ಬೇಯಲಿಕ್ಕೆ ಬಿಟ್ಟಿದ್ದೀನಿ. ಈಗ ನೋಡಿ, ಒಂದು 2 ವಿಶಿಲ್ ಆಗ್ತಾ ಇದೆ. ಇದು ತಣ್ಣಗಾಗಬೇಕು. ಇನ್ನು ನಾವು ಇದನ್ನು ಸರ್ವ್ ಮಾಡಬೇಕಂದ್ರೆ ಈಗ ನೋಡಿ ಕೂಲಾಗಿದೆ. ಮುಚ್ಚಳ ತೆಗಿತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮಗೆ. ಇವಾಗ ದಿಢೀರಂತ ಪಲಾವ್ ಕೂಡ ರೆಡಿ ಆಯಿತು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅರಿಶಿನ ಪುಡಿ ಹಾಕಿದ್ದೇನಲ್ವ, ಹಾಗಾಗಿ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಉದುರಾಗಿ ಕೂಡ ಇದೆ. ಇದು ತಣ್ಣಗಾದ ನಂತರ ಇನ್ನೂ ಉದುರಾಗಿ ಬರ್ತದೆ. ಈಗ ತುಂಬ ಬಿಸಿ ಇದೆ ಅಲ್ಲ, ಸ್ವಲ್ಪ ಅಂಟು ಅಂತ ಅನಿಸ್ಬೋದು. ತಣ್ಣಗಾದ ನಂತರ ತುಂಬ ಉದುರಾಗಿ ಬರ್ತದೆ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲದೆ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ರೆಸಿಪಿ ನೋಟಿಫಿಕೇಷನಲ್ಲಿ ಬರ್ತದೆ. ಈಗ ನೋಡಿ, ರುಚಿಯಾದ ಪಲಾವು ಅಥವಾ ಬಿರಿಯಾನಿ ರೆಡಿಯಾಗಿದೆ. ನೀವು ಅದೇ ತರಕಾರಿ, ನಿಮ್ಗೆ ಇಷ್ಟ ಇರೋ ತರಕಾರಿ, ಆಲೂಗಡ್ಡೆ, ಕ್ಯಾಪ್ಸಿಕಮ್ಮು, ಕ್ಯಾಬೇಜು ಮತ್ತು ಹೂಕೋಸು ಅಂತ ಇದೆಯಲ್ಲ, ಅದೆಲ್ಲ ಸಿಕ್ಕಿದರೆ ಕೂಡ ಇದ್ದರೆ ಹಾಕ್ಕೊಳ್ಬೋದು. ನೋಡಿ, ನಾನು ಇದಕ್ಕೆ ಸ್ವಲ್ಪ ಮೊಸರು ಗೊಜ್ಜು ಕೂಡ ರೆಡಿ ಮಾಡಿದ್ದೇನೆ. ಇದೇ ರೀತಿ ನೀವು ಸಹ ಟ್ರೈ ಮಾಡಿ. ಎಷ್ಟು ಟೇಸ್ಟ್ ಚೆನ್ನಾಗಿರ್ತದೆ ಅಂದರೆ ಬೇಗ ಕೂಡ ಆಗ್ತದೆ. ನೋಡಿ, ಇಲ್ಲಿ ಇವಳು ಸ್ಕೂಲಿಗೆ ಹೋಗುವ ಹೊತ್ತಲ್ಲಿ ತಿಂತಾ ಇದ್ದಾಳೆ. ಇವಳಿಗೆ ಪಲಾವ್ ಅಂದರೆ ತುಂಬ ಇಷ್ಟ. 3 ಹೊತ್ತು ಅದನ್ನೇ ತಿಂತಾಳೆ. ಹಾಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.